ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನೋಡ್ಬೇಕಂತ ಪ್ರಮುಖ ಸ್ಟೋರಿ ಇದಾಗಿದೆ. ಧಾರವಾಡ ಜಿಲ್ಲೆಯ ಅನ್ನಿಗಿರಿಯ ಒಂದು ಅನ್ನಿಗಿರಿ ಪಟ್ಟಣದ ಹೊರವಲಯದಲ್ಲಿರುವಂತಹ ಶಿರೂರ್ ಎಂಬ ಗ್ರಾಮದ ಪಕ್ಕದಲ್ಲಿರುವಂತಹ ಒಂದು ಕಲ್ಲಿನ ಕೋರೆ ಮಜದುಂಡಿ ಅನ್ನೋ ಗ್ರಾಮದಲ್ಲಿ ಅಕ್ರಮವಾಗಿ ಒಂದು ಕ್ವಾರಿಯನ್ನು ಇರುವುದೊಂದು ಕಲ್ಲಿನ ಕ್ವಾರಿ ಇರುವುದು. ಈ ಕ್ವಾರಿ ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಕೊಟ್ಟಿರುವಂತಹ ಹೆಚ್ಚಿಗೆ ಕೂಡ ಉಪಯೋಗ ಮಾಡಿದ್ದಾರೆ. ಇದರಿಂದ ಕಲ್ಲು ಬ್ಲಾಸ್ಟ್ ಮಾಡುವುದರಿಂದ ಸುತ್ತಲಿನ ಜನರು ಕೂಡ ಈ ಗಾಳಿ ಈ ಧೂಳಿನ ವಾತಾವರಣಕ್ಕೆ ಬೇಸತ್ತು ಈಗಾಗಲೇ ಸಾಕಷ್ಟು ಆರೋಪ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಈ ಕಲ್ಲಿನ ಕ್ವಾರಿ ಸದ್ಯ ನೋಟಿಸ್ ನೋಡ್ತಿರ್ಬೋದು. ಈಗ DCP ಮುಖಾಂತರ ಹಿಟಾಚಿ ಮುಖಾಂತರ ಸಾಕಷ್ಟು ತಗ್ಗುಗಳು ಮಾಡಿರುವಂತದ್ದು. ಇದ್ರ ಜೊತೆಗೆ ಬ್ಲಾಸ್ಟಿಂಗ್ ಕೂಡ ರಾತ್ರಿ ಹೊತ್ತು ಸಮಯದಲ್ಲಿ ಕೂಡ ಬ್ಲಾಸ್ಟಿಂಗ್ ಅನ್ನು ಮಾಡ್ತಾರೆ. ಈ ಬ್ಲಾಸ್ಟಿಂಗ್ ಕೂಡ ಸಪ್ಪಳ ಮತ್ತು ಈ ಶಬ್ದದಿಂದ ಸುತ್ತಲಿನ ಗ್ರಾಮಸ್ಥರಿಗೆ ಸಾಕಷ್ಟು ತೊಂದರೆ ಆಗುತ್ತಿದೆ. ಈಗ ನೀವು ಸಾಗರ ಈ ಒಂದು ತಗ್ಗಿನಲ್ಲಿ ಸುಮಾರು 20 ಎಕರೆ ಜಾಗದಲ್ಲಿ ಕೂಡ ಈ ಒಂದು ದೊಡ್ಡ ತಗ್ಗು ಸುತ್ತಮುತ್ತ ಕೂಡ ತಗಡು ಹಾಕಿ ಮತ್ತು ಯಾವುದೇ ರೀತಿ ಧೂಳು ಮತ್ತು ಜನರಿಗೆ ತೊಂದರೆ ಆಗದಂಗೆ ಅದು ಯಾವುದೇ ಕೂಡ ಇವರು ಮಾಡಿಲ್ಲ. ಈ ಮಹಾಬಲೇಶ್ವರ ಕ್ವಾರಿ ಅಂತ ಹೇಳ್ತಾರೆ. ಈ ಮಹಾಬಲೇಶ್ವರ ಕ್ವಾರಿಯಿಂದ ಯಾವುದೇ ರೀತಿ ಆಗಿಲ್ಲ, ತಗಡಿಂದ ಹಾಕಿಲ್ಲ. ಈಗಾಗಲೇ ಈಗ ನೀವು ಕೃಷ್ಣಾವಳಿ ಗಮನಿಸ್ತಿರ್ಬೋದು. JCB ದೊಡ್ಡ ಮಕ್ಕಳ ಕಲ್ಲಿನ ಒಂದು ಕೋರೆ ಇರ್ಬೋದು. ಇವೆಲ್ಲ ಕೂಡ ನೋಡಿದ್ರೆ ಕೂಡ ಯಾವುದೇ ರೀತಿ ಅಧಿಕಾರಿಗಳ ಬಗ್ಗೆ ಪರಿಶೀಲನೆ ಮಾಡಿಲ್ಲ. ಸರ್ಕಾರ ಕೊಟ್ಟಿದ್ದಕ್ಕೆ ಜಾಸ್ತಿಯಾಗಿ ಡೆತ್ ಹೋಗಿದ್ದಾರೆ ಅಂತ ಕೂಡ ಜನರು ಕೂಡ ಆರೋಪ ಮಾಡ್ತಾರೆ. ಈ ಕ್ವಾರಿಯಲ್ಲಿ ನೋಡ್ಬೇಕಂತಂದ್ರೆ ಈಗ ದೃಶ್ಯಾವಳಿ ಗಮನಿಸಬೇಕು. ಈ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಡೀಪ್ ಹೋಗಿದ್ದಾರೆ. ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ ಸಾಕಷ್ಟು ತೊಂದರೆ ಆಗಿದೆ. ಇದರ ಬಗ್ಗೆ ಜನರು ಕೂಡ ಆರೋಪ ಮಾಡಿದ್ದಾರೆ. ಕ್ವಾರಿ ಬಗ್ಗೆ ಇನ್ನಾರು ಅಧಿಕಾರಿಗಳು ಎಸೆದುಕೊಂಡು ಇದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಅನ್ನೋದು ಕಾನೂನು ಪ್ರಕಾರ. ಉಮೇಶ್ ಪಾಡೋದ್, ಧಾರವಾಡ.